ನಿಮ್ಮವ್ವಾರು ಏನಾರ ಒಂದಿಟ್ಟು ತಿಂದ್ರಿಲ್ಲ? ಇಲ್ರಿ, ಒಂದು ಸ್ವಲ್ಪ ಚಹಾ ಕುಡಿಸಿದೆ ಬೇಗ. ಈಗ ಚಹಾ ಕುಡಿದು ಒಂದು ಗುಳಿಗೆ ಇತ್ತು ಅವ್ರದ್ದು ತೊಗೊಂಡು ಅಲ್ಲೇ ಒಂದಿಟ್ಟು ನಿದ್ದೆ ಹತ್ತೈತಿ ಮಕ್ಕೊಂಡಾರ ನೋಡ್ರಿ. ಏನವ ಪಾರವ, ನಮ್ಗೆ ಹಿಂಗತಿ ಆಗ್ಬಾರ್ದಿತ್ತವ. ನಿಮ್ಮ ಮುಂದೆ ಈ ಕತಿ ಆದ್ರೆ ನನ್ನ ಸಸಿ ಕತಿ ಏನು ನೋಡಿಲಿ ಒಳಗೆ ನನ್ನ ಕೂಸು ಎಲ್ಲಿ ಐತಿ ಅಂತೇಳಿ ಯಾ ನಮೂನಿ ಚಿಟ್ಟು ಬಿಡ್ಸಕತ್ತಾಳ. ತೋರಿಸ್ರಿ ನನಗೆ ಕೂಸು ಅಂತಾಳ. ಹೆಂಗೆ ಮಾಡ್ಬೇಕಯ್ಯವ್ವ? ಏನು ತಿಳಿಯೋದವ್ವ, ಅದಕ್ಕೆ ಒಳಗೆ ಹೋಗಿಲ್ಲ ಅಂಜಿ. ನನಗೂ ಅಂಜಿಕೆ ಬರಾಕತ್ತತ್ರಿ ಯಾಕೆ ಹತ್ರ ಹೋಗಾಕ. ಅಲ್ಲ ತಮ್ಮ, ಬಿಟ್ರು ಇಲ್ಲೇ ದವಾಖಾನೆ ಕುಂತ್ರಿ ಹೆಂಗೆ? ಬಡ ಬಡ ಈಕಿನ ಮನೆ ಕರ್ಕೊಂಡು ಹೋಗ್ಬಿಡು. ಪಾಪ ಅದು ರಗತ ಕೊಟ್ಟು ನೋಡು ಸೋತ್ ಸುಣ್ಣಾಗೈತಿ. ಈಗ ನಾನು ಅದನ್ನ ಅಂತೀನಿ, ಅದು ಹೆಂಗೆ ಹೋಗೋಣ್ರಿ ಇಂಥ ಸ್ಥಿತಿಯಾಗ? ರಶ್ಮಿ ಬಿಟ್ಟು ಹೋಗಕ್ಕಾಗತ್ತಾ ಅಂತಂತಾಳೆ ಈಕಿ. ಹುಚ್ಚದ ನಾ ಯಾವುದು ಮತ್ತು ಖುಷಿಗೆ ಏನ್ಕಿನ ರಾತ್ರಿ ಏನು ಮಾಡೋದಪ್ಪ? ಇಲ್ಲಿ ಜಡ್ಡು ಜಾಪತ್ರಿ ಇರೋರು ಬರ್ತಾರ, ಸಣ್ಣ ಹುಡುಗರಿಗೆ ಅದೇನ ಇನ್ಸ್ಪೆಕ್ಷನ್ ಹಾಕತ್ತಂತ. ಕರ್ಕೊಂಡು ಹೋಗ್ಬಿಡ್ರಿ ನೀವು. ಹೌದ್ರಿ ಮಾವರ, ಕರ್ಕೊಂಡು ಹೋಗ್ಬಿಡ್ರಿ ಅಕ್ಕನ. ಹಂಗಾರೆ ಎದ್ದಿನ ಕರ್ಕೊಂಡು ಹೋಗ್ಕಿಂತ ಹೋಗ್ರಿ. ರಶ್ಮಿ ಹೆಂಗದಾಳ್ರಿ? ಯಪ್ಪ ಏನಾರ ತಿಂದನ ರಶ್ಮಿ? ಅಯ್ಯೋ, ಎರಡು ತುತ್ತು ತಿಂದ್ಲು ಬಿ, ಬರೀ ಖುಷಿನ ಬಗ್ಗೆ ಮಾತಾಡ್ತಾಳವ. ನನಗೆ ಕಳ್ಕಿತ್ತು ಬಂದಂಗೆ ಆಗತ್ತೆ ರೀ. ಯಾರಂಗೈತಿ ನನಗೆ ಖುಷಿನ ತೋರಿಸ್ರಿ, ಎದ್ದಿಂದ ಕೂಸು ಬೇಕು ನನಗೆ ಅಂತೇಳಿ ನಿಂತು ಬಿಟ್ಟಾಳ ಬಿ ಅವ್ವ. ಏನು ಮಾಡಲಿ ಬಿ ಅವ್ವ, ನನಗೊಂದು ಅರ್ಥ ಆಗವಲ್ದು. ಆಕಿನ ಹೆಂಗೆ ಸಮಾಧಾನ ಮಾಡ್ಬೇಕು ಬಿ? ನನಗೂ ಅದು ಚಿಂತೆ ಐತೈತಪ್ಪ. ಡಾಕ್ಟರ್ ಬೇರೆ ಆಕಿಗೆ ಏನು ಸ್ಯಾಕಿನ ವಿಷಯ ಹೇಳ್ಬೇಡಂತಾರೆ. ಸ್ಯಾಕಿನ ವಿಷಯ ಹೇಳ್ಬೇಡದಂದ್ರೆ ಈ ವಿಷಯ ಸ್ಯಾಕಂದು ಹೌದಿಲ್ಲ, ಕೇಳಿದ್ರೆ ಸುಮ್ಮಿರ್ತಾಳೆಯಪ್ಪ. ಏನು ಹಾಕಳ ಏನಂತ ಅನ್ಸಿತ್ತು ನನಗೆ. ಮೊದ್ಲಕ್ಕ ಸಮಾಧಾನದ ಹುಡುಗಿರ ಅಲ್ಲ ಯವ್ವ. ಈಗೇನು ಹೊಂಟು ಬರುದಾ ಏನು? ಆ ಖುಷಿನ ಬಗ್ಲಾಗ ಎತ್ಕೊಂಡ ಬರುದಾ ಅಂತ ಕೆಟ್ಟದಕ್ಕೆ ಹುಟ್ಟಿದ್ದನ್ನು ಹೋಗಿ ಯಾವುದಾದ್ರೂ ತಿಪ್ಪಿ ಗುಂಡೆ ಹೋಗೋದು ಬಾ. ನೋಡ್ಬೇವ, ನಾ ಹೇಳ್ತೀನಿ, ಆ ಖುಷಿನ ಕರ್ಕೊಂಬಂದೆ ಅಂದ್ರೆ ನೀನು ಬರಬೇಡ, ನಿನ್ನ ಮೊಮ್ಮಗಳು ಬರಕ್ಕೆ ಹೋಗ್ಬೇಡ್ರಿ. ಊರಾಗ ನಮ್ಮ ಮರ್ಯಾದೆ ಕಳಿತೀರಿ. ನಾ ಹೇಳಿದ್ನಿಲ್ಲ ನಿನಗೆ? ಯಪ್ಪ ಇದು ದವಾಖಾನೆ ಹಗರ್ಕ ಮಾತಾಡತ್ತಮ್ಮ. ಹಗರ್ಕ ಮಾತಾಡ್ತೀನಿ. ಒಟ್ಟು ಎಷ್ಟು ಉರಿತೈತಿ ತಾಯಿಲಿಂದ ಮಗಳು ಅಂತೇಳಿ ಜೋಪಾನ ಮಾಡಿದ್ರೆ ಎಷ್ಟು ಮರ್ಯಾದೆ ತಂದ್ಲು ನಮ್ದು. ನೋಡ್ಬೇವ, ಆ ಖುಷಿನ ಹೋಗೋದು ಈಕಿನ ಕರ್ಕೊಂಬ. ಈಗ ಮಕ್ಕೊಂದಳ. ಹಿಂದೆಗಡೆ ಎದ್ದಿಂದ ಕೂಸತ್ತ ಅಂತ ಹೇಳಕ್ಕೆ ಬರ್ತೈತಿ. ನಡಿ ಕರ್ಕೊಂಡು ಹೋಗೋಣ ಆಕಿನ. ಯವ ತಂಗಿ, ನಾ ಹೇಳಿದ್ನಲ್ಲಿ ಯವ, ನಾನು ಆ ಖುಷಿಗೆ ಎಲ್ಲಾರ ಕೊಟ್ಟು ಬಿಡಯ್ಯವ. ನಾವು ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ಬಿಡ್ತೀನಿ. ಏಕಂತ ಹಂಗೆ ಹೇಳಿದ್ರ ನಾ ಏನು ಮಾಡಲಿ? ಆ ಖುಷಿನ ಕಟ್ಕೊಂಡು ಆಗಂಗಿಲ್ಲ ಬೇ. ಅಲ್ಲನ ಯಾಕ ಈಗ ಹಡ್ದಾಳ ಮನೆ ಕರ್ಕೊಂಡು ಹೋಗ್ರಿ ನೀವು. ಯವ್ವ, ಮನೆ ಕರ್ಕೊಂಬಂದಿ ಅಂದ್ರೆ ನೀ ಬರಕ್ಕೆ ಹೋಗ್ಬೇಡ ಮನೆಗೆ. ಅಲ್ಲಿ ಇಬ್ರು ಎಲ್ಲಿರ ಬಿತ್ಸಾಕಿ ಹೋಗ್ರಿ. ಇನ್ನೊಂದು 5 ನಿಮಿಷ ಏನು ಕರ್ಕೊಂಬಂದ್ರೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಇಬ್ರು ಬೀದ್ಯಾಗ ಬೀಳ್ಬೇಕಾಗತ್ತೆ ನೋಡು. ಆ ಖುಷಿನ ಕಟ್ಕೊಂಡು ಹೆಂಗೆ ಮಾಡ್ತೀನಿ ನೋಡು. ಬಾ ನೀನು ಕರ್ಕೊಂಡು ಅದನ್ನ. ಆ ಖುಷಿನ ಹಂಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋಲ್ದು ಯವ. ನಿನ್ನ ಕಾಲು ಮುಗಿತೀನಿ ತಂಗಿ. ಆ ಖುಷಿಗೆ ಏನಾರು ಒಂದು ಗತಿ ಮಾಡಿ ಯವ. ಯಾಕೆ ಬೇಯಮ್ಮ ಎದಕ್ಕೆ ಬಾಯ್ ಮಾಡಕತ್ತೀರಿ? ಏನಾತ ಯವ? ಏನು ಕೇಳ್ತಿ? ನಮ್ಮದು ಒಂದು ಪರಿಸ್ಥಿತಿ ಗಾ ಹೀಗೆಲ್ಲ ಆತು ನೋಡಿಯವ. ಈಗ ಮಗ ನೋಡಿದ್ರ ನನ್ನ ಇಷ್ಟನ ಕರ್ಕೊಂಬರ್ಬೇಡ ಅಂತಾನ. ಏನು ಮಾಡಲಿ ಯವ, ಗಂಡು ಬೂಸು. ಅದನ್ನ ಏನು ಮಾಡಕ್ಕೂ ಮನಸ್ಸು ಬರೋಲ್ದ ಯವ್ವ ನನಗೆ. ಇವ್ರಿಗೆ ಮೇಡಮ್ ಅವ್ರಿಗೆ ಹೇಳಕತ್ತೀನಿ ಎಲ್ಲ ನಾನು ಆಶ್ರಮಕ್ಕೆ ಬಿಡೋಯವ್ವ ಅಂತೇಳಿ. ಇವ್ರು ಮೇಡಮ್ ಅವ್ರು ಬಾಯ್ ಮಾಡಕತ್ತಾರ ನನಗೆ. ಏನು ಮಾಡಲಿ ಯವ್ವ, ಎಳೆ ಕಂದನ್ನು ಬಿಟ್ಟು ಹೋಗಕ್ಕೆ ಮನ್ಸೂ ಬರೋವಲ್ದು. ಈಗ ನನ್ನ ಮಗ ಆ ಖುಷಿನ ಬಿಟ್ಟು ಬಂದ್ರೆ ಆಕಿನ ಕರ್ಕೊಂಬ ಅಂತಾನ. ಇಲ್ಲ ಅಂದ್ರೆ ನೀವು ಎಲ್ಲರ ಬದುಕೊಂಡು ಹೋರಿ ಅತ್ತಾಗ ಅಂತೇಳಿ ಅಂತಾನವ. ಏನು ಮಾಡಲಿ? ನನಗೂ ವಯಸ್ಸಾಗೈತಿ. ಹರಿಯಲ್ ಹುಡುಗಿ ಕಟ್ಕೊಂಡು ಎಲ್ಲಿ ಅಂತ ಅಡ್ಡಾಡಲಿ? ಆ ಖುಷಿನ ಕಟ್ಕೊಂಡು ಕಣ್ಣು ಸುಮಾರು. ಏನು ಕೇಳ್ತೀವ? ಮಧ್ಯಕ್ಕೆ ಒಂದು ಸತಿ ಮೋಸುಗ್ಯಾಳ ನನ್ನ ಮೊಮ್ಮಗಳು. ಮತ್ತು ಹಿಂಗೆ ಆತಂದ್ರೆ ನಾವು ಬೀದಿ ಪಾಲಾಗಬೇಕಾಗತ್ತೇವ. ಏನು ಮಾಡ್ಬೇಕಂತ ಒಂದು ಅರ್ಥ ಆಗವಲ್ದು. ಬೇಕಂದಾರಿಗೆ ದೇವ್ರು ಕೊಡಂಗಿಲ್ಲ, ಬ್ಯಾಡಂದಾರಿಗೆ ಮುದ್ದಾಮ್ ಕೊಡ್ತಾನ. ಅವನು ದೇವ್ರ ಸುಮಾರನ ಯವ್ವ. ನೋಡಪ್ಪ, ಇವ್ರು ನೋಡಿದ್ರೆ ಹಂಗೆ, ನಮ್ಮ ನೋಡಿದ್ರೆ ಹಿಂಗೆ. ಯವ್ವ, ಆ ಖುಷಿನ ನಾವು ತೊಗೊಂಡ್ಬಿಡು. ನಾನು ಏನು ಹೇಳಕತ್ತಿ ಚಂದ್ರು ನೀನು? ಹೌದು ಬಿ ಯವ್ವ, ಇಂಥ ಪರಿಸ್ಥಿತಿಯಾಗ ಆ ಖುಷಿನ ನಾವು ತೊಗೊಂಡ್ಬಿಡೋಣ ಬಿ ಯವ್ವ. ಈಗ ಡಾಕ್ಟರ್ ಹೇಳ್ಯಾರ ಆಕಿಗೆ ಶಾಕಿನ ವಿಚಾರ ಹೇಳ್ಬಿಡಂತ ಯಾರ ರಶ್ಮಿಗೆ. ಈಗ ನಾವು ಏನಾದರೂ ಆಕಿಗೆ ಅದನ್ನು ಹೇಳಿದ್ವಿ ಅಂದ್ರೆ ಏನಾಕಳಂತ ಗೊತ್ತಿಲ್ಲ. ಅದಕ್ಕೆ ನಾವು ಆ ಖುಷಿನ ತೊಗೊಂಡ್ಬಿಡು ನಾವೇ. ಒಂದಷ್ಟು ಅರ್ಧಷ್ಟು ಯಾವ್ದು ಸುಲಭ ಇರಂಗಿಲ್ಲ ಯಪ್ಪ. ಇದು ಒಂದು ದಿನದ ಕತೆ ಅಲ್ಲ. ಈಗ ಈಗಿನ ವಿಚಾರಕ್ಕೆ ಎಲ್ಲ ಈಗಿಂದು ಸುದ್ದ ಆಗಲಿ ಅಂತೇಳಿ ನೀವು ತಗೋತೀನಿ. ಇನ್ನೊಬ್ರು ಮಕ್ಳನ್ನ ನಮ್ಮ ಮಕ್ಳನ್ನ ಸಾಕೋದು ಭಾಳ ಕಷ್ಟ ಐತೆಪ್ಪ. ಇಲ್ಲ ಬಿ ಯವ್ವ, ನಾನು ನಿರ್ಧಾರ ಮಾಡೀನಿ. ನಮ್ಮ ರಶ್ಮಿ ನಮಗೆ ಉಳಿಬೇಕಂದ್ರೆ ನಾನು ಆ ಖುಷಿನ ತೊಗೊತೀನಿ. ನನ್ನ ಮಗು ನಂಗೆ ಜೋಪಾನ ಮಾಡ್ತೀನಿ. ಹಾಗಲ್ಲ ಚಂದ್ರು, ನಾಳೆ ನಿಮ್ಮ ಮಕ್ಕಳದು ಅಂದ್ರೆ ಮತ್ತಿದು ನಮ್ಮದು ಅಲ್ಲಿದು ನಮ್ಮ ರಕ್ತದ್ದಲ್ಲ ಅಂತೇಳಿ ಮತ್ತು ಯಪ್ಪ ಕಡೆಗಣಿಸಕ್ಕೆ ಹೋದ್ರೆ ಏನು ಮಾಡೋದು? ಅಂಥವು ಎಷ್ಟೋ ನೋಡೀವಿ ನಾವು. ನೋಡಪ್ಪ, ಅಂದಷ್ಟು ಆಡ್ದಷ್ಟು ಸುಲಭಲ್ಲ. ಸಮಯ ಬಂದಾಗ ಎಲ್ಲದು ಮಾಡಿಸ್ತತಿ ಹಿಂದೆಗಡೆ. ಮತ್ತು ಹಂಗತಿ ತರ್ತತಿ. ನೋಡಪ್ಪ, ವಿಚಾರ ಮಾಡಿರಿ ಇನ್ನಟ್ಟು. ನನಗೇನೇನಿಲ್ಲ. ಯಾಕೆ ಹೇಳು? ಈಗ ನಮ್ಮ ಸೊಸಿ ಮುಖ್ಯ. ನಾಳೆ ನಾನು ಬಿದ್ದು ಹೋಗೋ ಮರ. ನಾಳೆ ನಿಮ್ಗೆ ಇನ್ನೊಂದು ಮಗು ಆತಂದ್ರೆ ಅದನ್ನು ಕಡೆಗಣಿಸಿದ್ರೆ ಅದರ ಪಾಪ ತೊಟ್ಲಾಡ್ತಿರ್ತತೆ ನಿಮ್ಗೆ. ಈಗ ಯೋಚನೆ ಮಾಡಿರಿ. ನಾಳೆ ನಿನಗೆ ಕೆಟ್ಟದ್ದು ತಲೆಯಾಗ ಬರಬಾರ್ದು ಅನ್ನೋದು ಏನೈತೆ? ಆಕೆಗೆ ಅಂಕರು ರಶ್ಮಿ ಗೊತ್ತಾಗಿಲ್ಲ. ನಾಳೆ ನಿನ್ನ ತಲೆಯಾಗ ಬಂದ್ರೆ ಏನು ಮಾಡೋದಪ್ಪ? ಹಿಂದೆಗಡೆ ಅದು ಮರುಗುದನ? 10 ಸಲ ಯೋಚನೆ ಮಾಡಿ ಅಂತ ಅದು ದುಡುಕಿ ನಿರ್ಧಾರ ತೊಗೋಬೇಡ. ಇಲ್ಲ ಬಿ ಯವ್ವ, ನಾನು ವಿಚಾರ ಮಾಡೀನಿ. ನಾನು ಆ ಕೂಸು ತೊಗೊತೀನಿ. ಇಲ್ಲ, ಎಲ್ಲ ಥರದಿಂದ ವಿಚಾರ ಮಾಡೀನಿ.
ನಾ ಕೂಸು ತೊಗೋತೀನಿ. ಸರಿ ಆಯ್ತಪ್ಪ, ಆಟ ಮಾಡೋಣ ತಗೋ. ಹಂಗಾರೆ ಮಾತಾಡ್ತೀನಿ ನಾನು ಶೀಲಾ ಕೂಡ. ಪರವಾ, ನೀ ಏನಂತೀವಿ? ತುಂಬ ಒಳ್ಳೆ ಕೆಲಸ ರೀ. ಮತ್ತು ನಿಮ್ಮವ್ವ ಏನಂತಾಳೆ ಯವ್ವ? ಅವಾಗೆಲ್ಲ ನಾ ತಿಳಿಸಿ ಹೇಳ್ತೀನಿ ರೀ. ನೀವೇನು ಚಿಂತೆ ಮಾಡಬೇಡ್ರಿ, ನಾ ಎಲ್ಲ ಅವು ತಿಳಿಸಿ ಹೇಳ್ತೇನೆ ತಗೋರಿ. ತಗೋರವ, ಆಟ. ಆ ಮುದುಕಿ ಕೂಡ ಮಾತಾಡ್ತೇನೆ. ಮುದುಕಿ, ಆ ಖುಷಿನ ನಮಗೆ ಕೊಟ್ಟು ಹೋಗ್ಬಿಡು. ನನ್ನ ಸೊಸಿ ಹಿಡ್ದಿದ್ಲೇವ, ಅದು ಕೂಸು ತೀರ್ಕೊಂತು. ಆಕೆಗೆ ಸ್ಯಾಕಿನ ವಿಚಾರ ಹೇಳ್ಬೇಡಂತ ಯಾರ, ಅದಕ್ಕೆ ನೀನು ಕೂಸು ಅದನ್ನು ಕೊಟ್ಟೆ ಅಂದ್ರೆ ನಾವು ನಮ್ಮ ಖುಷಿನ ಗತಿ ಜೋಪಾನ ಮಾಡ್ಕೊತೀವಿ. ಯವ್ವ ಚಲೋ ಆತು ಯವ್ವ, ಪುಣ್ಯ ಬರಲಿ ಯವ್ವ ನಿಮಗೆ. ಆಯ್ತು, ತಂದು ಕೊಡ್ತೀನಿ ತಗೋರಿ ಯವ್ವ. ನೋಡು, ಇನ್ನು ಯಾವತ್ತು ಮತ್ತು ಈ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಲ್ಲಿ ಸತ್ತು ಹೋಗ್ಬೇಕು ಈ ವಿಚಾರ. ನಾವೆಲ್ಲ ಈ ಕೂಸು ತಗೊಂಡು ಬೆಳೆಸ್ತೀವಿ, ಮುಂದೆ ದೊಡ್ಡದಾಗಿಂದ ನಮ್ದು ಅಂತೇಳಿ ಬರುವಂಗಿಲ್ಲ ಯವ್ವ. ಇಲ್ಲೇ ಸಮಾಜ ಆಗಲಿ. ನಮ್ಮ ಹೊಟ್ಟೆಗೆ ನಿಮ್ಮ ಹೊಟ್ಟೆಗೆ ಇರಲಿ. ಮುಗಿದು ಹೋಗೈತಿ ಯವ್ವ. ಆಟ ಮಾಡ್ತೀನಿ ತಡಿ, ತಂದು ಕೊಡ್ತೀನಿ ಯವ್ವ. ಈ ಖುಷಿನ ತಗೋರವ. ಹ್ಯಾಂಗೆ ಇದನ್ನು ಬಿಟ್ಟು ಹೋಗಲಿ ಅಂತಿದ್ದೆ. ಭಾಳ ಪುಣ್ಯ ಬಂತೀವತ್ತು. ಇನ್ಯಾವತ್ತು ನಾನು ನನ್ನ ಮೊಮ್ಮಗಳಿಗೆ ಹೇಳಂಗಿಲ್ಲ ಈ ವಿಚಾರ. ಇಲ್ಲಿಗೆ ಮುಗಿದು ಬಿಡ್ಲಿವ. ಭಾಳ ಉಪಕಾರ ಆತ್ಯವ. ನಾ ಬರ್ತೀನಿ ಯವ್ವ. ನಿಂದು ಇಲ್ಲೇ ಈ ಮನೆಗೆ ಹೋಗಿ, ನಿಂದು ಅನ್ನೋದ್ರಿನ ಇಲ್ಲಿತ್ತು, ಈ ಮನೆಗೆ ಹೋಗಿ ಬದುಕುದಿತ್ತು ಚೆನ್ನಾಗಿರು. ಆಂಟಿ, ನಿಮ್ಮ ಗುಣ ಭಾಳ ದೊಡ್ಡದ್ರಿ. ಅಲ್ಲ, ಈಗಿನ ಕಾಲದಾಗ ಇಂಥವ್ರು ಸಿಗ್ಬೇಕಂದ್ರೆ ಭಾಳ ಕಷ್ಟ ಐತಿ. ಅಲ್ಲ, ಇನ್ನೊಬ್ರ ಮಗುನ ನಮ್ಮ ಮಗು ಅಂತೇಳಿ ಒಪ್ಕೊಳೋದು ಭಾಳ ಕಷ್ಟ ಐತ್ರಿ. ನನ್ನ ಸೊಸಿ ಮುಖ್ಯವ. ಏನು ಕಿನ್ನಾರ ಅದ್ರ ಕತಿ ಹೆಂಗವ? ಜೀವಕ್ಕೆ ಬೆಲೆ ಇಲ್ಲನ ತಂಗಿ ಶೀಲಾ. ಈ ವಿಚಾರನ ಯಾರ ಹತ್ರ ಮಿಸ್ಗಾಕ್ ಹೋಗ್ಬೇಡವ. ಊರಾಗ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ. ನಮ್ಮಲ್ಲೇ ಮುಗಿದು ಬಿಡಲಿ. ಜನದ ಬಾಯಿ ದನದ ಬಾಯಿ ಅವ. ಅರ್ಥ ಮಾಡ್ಕೊತಿ ಅಂತ ಅನ್ಕೋತೀನಿ. ಆಂಟಿ, ನಾನು ನಮ್ಮ ಮನೆಗೆ ಸತ್ಯಕ್ರ ಹೇಳಂಗಿಲ್ಲ ಆತ್ರಿ. ಚಂದ್ರವನ್ನ ತಗೋರಿ, ಮಗುನ ಹೋಗಿ ರಶ್ಮಿ ಅಕ್ಕನ ಪಕ್ಕ ಹಾಕಿಬಿಡ್ರಿ. ನಿಜವಾಗ್ಲೂ ನಿಮ್ದು ಭಾಳ ದೊಡ್ಡ ಗುಣ ರೀ. ಇನ್ನೊಬ್ರ ಮಗುನ ನಮ್ಮ ಮಗು ಅನ್ಕೊಳೋದು ಅದೇನು ಸಣ್ಣ ಕೆಲಸ ಅಲ್ರಿ. ಹೆಡ್ಸ್ ಆಫ್ ರೀ. ನನಗೆ ನಾನು ಹೆಂಡತಿ ಮುಖ್ಯ. ಚಂದ್ರು, ಭಾರಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಹಲೋ ಅಕ್ಕ, ಆರಾಮದಿ ಅಕ್ಕ? ಹ್ಞೂ ಅಕ್ಕ. ಅಲ್ಲ, ನಾನು ಇನ್ನು ರೊಕ್ಕ ಕೊಟ್ಟು ಎದಕ್ಕೆ ಕಳ್ಸೀನಿ ಇಲ್ಲಿಗೆ? ಇಷ್ಟು ದಿನ ಆಯ್ತು, ಏನು ಸಕಾನ ಇಲ್ಲ, ಸುದ್ದಿನೂ ಇಲ್ಲ ನಿಂದು. ನೋಡಿ ಅಕ್ಕ, ಏಕದುಮ್ಕ ಮಾಡಿಬಿಟ್ನಿ ಅಂದ್ರೆ ಆ ಕೆಲಸನ ಈಗಿನ ಮಾಡ್ಯಾಳ ಅಂತ ಗೊತ್ತಾಗತ್ತಾ. ಗೊತ್ತಿಲ್ಲಾರ್ದಂಗೆ ಮಾಡ್ಬೇಕಕ್ಕ. ಅದೇನು ಮಣ್ಣಂಗೆ ಗೋಟಿ ಮಾಡ್ತೇನವ ಯವ್ವ. ಲಗು ಲಗು ಕೆಲಸ ಮುಗಿಸಿ ಬಾ ಅಂತಂದ್ರೆ ನೀ ಅದು ಏನು ಮಾಡಕತ್ತೀನ ದೇವ್ರಿಗೆ ಗೊತ್ತು. ಯಾಕ ನಟ್ಟು ಮುಳುಗ್ ಕಿತ್ತಂಗ ಶುದ್ಧ ಮಾಡ್ಕೊಡ್ತಾನೆ ನೀನು ಕೆಲಸ ನೋಡ್ತಿರ್ಬೇಕಂದ್ರೆ. ಯಾರನ್ನ ಮಾಡಿ ನಾ ರತ್ನ್ಯವ. ಈ ರತ್ನ್ಯವ ಒಮ್ಮೆ ಕೆಲ್ಸಕ್ಕೆ ಕೈ ಇಟ್ಲಂದ್ರೆ ಮುಗಿದು ಹೋತು. ಅದನ್ನು ಸಕ್ಸಸ್ ಮಾಡಿ ಊರ ಕಡೆ ಬರ್ತೀನಿ ನಾನು. ಅದು ಏನು ಮಾಡ್ತೀನವ ಪುಣ್ಯಾತ್ ಗಿತ್ತಿ. ನೀ ಒಂದು ಹೇಳಿದ್ರೆ ನಾ 9 ಮಾಡಿ ಬರಾಕಿದ್ದೀನಿ. ನೀ ಬರೀ ಒಂದು ಕೆಲಸ ಹೇಳಿ ನೋಡಾಕಂತೆ ನಾ 10 ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಾನೆ. ನಿನ್ನ ಜೀವನದಾಗ ಮುಂದೆ ನೋಡಾಕಂತೆ ಆಕೆ ಕೊಟ್ಟಿದ್ದ ಪಗಾರ ಕಡಿಮೆ ಆತಂತೆ. ನನ್ನ ನೆನೆಸ್ಕೊಂಡು ಊಟ ಮಾಡ್ತೀಯ ಯವ್ವ ನೀನು. ಈಕಿ ಯಾರು ಕೂಡ ಮಾತಾಡ್ತಿರ್ತಾಳ, ಅದು ತುಡುಗಿಲೇ ಮಾತಾಡ್ತಾಳಲ್ಲ. ಈಕೆ ಫೋನಾರ ತೊಗೋಬೇಕಂದ್ರೆ ನನ್ನ ಕೈಲಾಗವಲ್ದು. ನಾ 420 ಅಂದ್ರೆ ನನಗಿನ್ನೂ 420 ಅದಾಳ ಈಕೆ. ಫೋನ್ ಯಾವಾಗಲೂ ಮಲ್ಕಟ್ನಾಗ ಇಟ್ಕೊಂಡು ಅಡ್ಡಿರ್ತಾಳೆ ಈಕೆ. ಹೆಂಗಾರ ಮಾಡಿ ಆ ಫೋನು ತೊಗೋಬೇಕು. ಆಕೆ ಯಾರಿಗೆ ಫೋನ್ ಹಚ್ತಾಳೆ ನೋಡ್ಬೇಕು. ಆದರೆ ಈಕೆ ಒಳ್ಳೆ ಉದ್ದೇಶ ಅಂಕರು ಇಟ್ಕೊಂಬಂದಿಲ್ಲ. ಏನು ಮಾಡ್ಬೇಕು? ಹೆಂಗಾರ ಮಾಡಿ ಈಕೆ ಫೋನು ತೊಗೋಬೇಕಲ್ಲ. ತಡಿ ಮಾಡ್ತೀನಿ ಆಕೆಗೆ. ಯಾಕ ಫೋನ್ ಇಡ್ತೀನಿ. ಓ ಯಾರು ಬಂದಂಗಾದ್ರಿ ವಾ. ಇಲ್ಲಿ ಗಾಡಿಗೆ ಕಿವಿ ಇಡ್ತೀನಿ ತಗೋ. ರತ್ನಿ, ಯಾರು ಕೂಡ ಮಾತಾಡಕತ್ತಂಗಿದ್ದಿ? ಯವ್ವ ಯಾಕ ಇವು ನಮ್ಮ ಚಿಗವನ ಮಗಳ ಏನು ಕೇಳ್ತಿ? ಬರೀ ತಲೆ ತಿಂತತಿ. ಆಲನ ಲಾಟಾತ ಅಂತೇಳಿ ಆಲನ. ಮತ್ತು ಅದೇನೋ ಗಾಡಿಗೆ ಕಿವಿ ಅದಾವು ಅಂತ ಅನ್ನಕತ್ತಿದ್ದಿ. ಅಂಥದ್ದೇನು ಮುಚ್ಚು ಮರಿ ಮಾತಾಡಕತ್ತಿದ್ದಿ ನೀನು? ಅಯ್ಯೋ ಅದ್ರ ಬಾಯಿ ಸುದ್ದಿಲ್ಲ. ಅವು ಆಕೆ ಗಂಡಂದು ಅವು ಏನೇನ ಹೇಳ್ತಿರ್ತಾಳ. ಅದಕ್ಕೆ ನೀನು ಹೊಟ್ಲಿದ್ದು ಹೆಣ್ಮಾಳ ಅಂತಾವು ಎಲ್ಲ ಅಪಶಬ್ದ ನೀ ಕೇಳಬಾರ್ದು ಅಕ್ಕ. ನಾನು ಬಾಯಿನೂ ಸುಸುತ್ರಲ್ಲ. ಅದಕ್ಕೆ ಸುಮ್ಮರು ಇಲ್ಲಿ ಗಾಡಿಗೂ ಕಿವಿ ಅದಾವು ಅಕ್ಕೋರು ಇರ್ತಾರ ಅಂತ ಹೇಳಾಕತ್ತಿದ್ದೆ. ಮುಂದಿಂದ ನೀ ಕೇಳಿಲ್ಲ ಅನ್ನಿಸ್ತತಿ. ಅಕ್ಕೋರು ಹೊಟ್ಲಿ ಅದಾರ ಅಂತ ಅಂದ್ಯಾ ನಾನು. ನೀ ಕೇಳಿಸ್ಬಂದಿಲ್ಲ ಅಕ್ಕ. ನಾನು ಕಿವಿ ಚುರುಕನ ಅದಾವ. ಬಾ ಅಕ್ಕ, ಜಳಕಕ್ಕೆ ನೀರು ಇಳಿದೀನಿ. ಬಿಸಿ ನೀರು ಜಳಕ ಮಾಡ್ಬೇಕು ಬಾ. ನಾ ಇವತ್ತು ತಲೆ ತೊಗೋಬೇಕಾಗೈತಿ. ನನಗೆ ಶಾಂಪು ಬೇಕಾಗಿತ್ತು. ಶಾಂಪು ಖಾಲಿಗೆ ಮನ್ಯಾಗ ಹೋಗಿ ಶಾಂಪು ತೊಗೊಂಬ. ತರ್ತೀನಿ ತಗೋ ಅಕ್ಕ. ಫೋನ್ ಕಚ್ಕೋಬೇಕು ಮತ್ತು ಏನು ಮಾಡಲಿ? ತಡಿ ಮಾಡ್ತೀನಿ. ಒಂದಿಟ್ಟು ಕೊಬ್ಬರಿನ ಕೂಡ, ಒಂದಿಟ್ಟು ಕೊಬ್ಬರಿನ ತಲೆಗೆ ಹಚ್ಕೊಂತೀನಿ. ನೀ ಹೋಗಿ ತರೋಳಗೆ ಒಂದಿಟ್ಟು ಕೊಬ್ಬರಿನ ಹಚ್ಕೊಂಡಿರ್ತೀನಿ. ಯಾಕಾಗ ನಾನು ನೆತ್ತಿ ಉರಿಯಾಕತ್ತತಿ. ತಡಿಯೋ ಯಾಕ ತರ್ತೀನಿ. ಯಾಕ ತಗೋ ಹಚ್ಚಗ. ಈ ಅಕ್ಕ ಮೈ ಮೇಲೆ ಒಟ್ಟು ಚೆಲ್ತೀವ ಎಣ್ಣೆ ನೀನು ಹಿಂಗೆ ಹೆಚ್ಚಿಗೆ ಬಿಟ್ಟು ಒಟ್ಟು ಬಿತ್ತು. ನೋಡ್ಲಿಲ್ಲವ ಯವ್ವ ನಾನು. ಆ ಫೋನ್ ಕಡೆಗೆ ತೆಗೆದಿಡು, ಮತ್ತು ಹಾಳಾಗೋದಿತ್ತು.
ಹ್ಞೂನವ ಯಕ್ಕ ಅಂದ್ರು ಅನ್ನಕ್ಕೆ ಅದೊಂದು ಫೋನ್ ಐತಿ ಮತ್ತು ರೊಕ್ಕ ಕೊಟ್ಟು ತಗೋಬೇಕಲ್ಲ ಯವ್ವ ತಡಿ. ಅಯ್ಯೋ ಯಕ್ಕ ನೀ ಅಂದಂಗೆ ಕೊಬ್ಬರಿ ನೀ ಹಚ್ಚತ್ತವ ಇದಕ್ಕೂ ಮೊದ್ಲೇಕ ಅದನ್ನ ಅಲ್ಲಿಡು ಆ ಕಟ್ಟಿ ಮ್ಯಾಗಿಡು. ಏನು ಮಾಡ್ತೀನಿ ಬಲೆ ನಿನ್ನ ಸಬ್ಕಾರ ಬಂದು ಮಕ್ಕ ತಕ್ಕೋ ಆಗ ಮಕ್ಕ ತುಂಬ ಎಣ್ಣೆ ಆಗೈತಿ ಅವಲ್ಲನ ಹಿಂಗೆ ಹೊಕ್ಕೇನ ಇರ್ಲಿ ಬಿಡ ಯೋಗ ಯಕ್ಕ ಹಂಗೆ ಮಕ್ಕ ಒಂದೆರಡು ತಿಕ್ಕೊಂತಾನೆ. ಏಯ್ ಸಾರಿಗಿಡಿ ಸ್ವಚ್ಛಗೆ ಮಕ್ಕ ತಕ್ಕೋ ಸಬ್ಕಾರ ಹಚ್ಕೊಂಡು. ಆಯ್ತಾ ಯಕ್ಕ ಅಲ್ಲಿ ಟವಲ್ ಇಟ್ಟಿನಿ ನೋಡು ಸ್ವಚ್ಛ ಮಕ್ಕ ತಕ್ಕೋ. ಇದು ಬರೀ ನಂಬರ್ ಅದಾವಲ್ಲ ಇನ್ನೇ ಫೋನ್ ಹಚ್ಚಿದ್ದು ಬರೀ ನಂಬರ್ ಐತಿ ದಿನಕ್ಕೊಂದೊಂದು ನಂಬರ್ ಅದಾವು. ಹೆಂಗೆ ಕಂಡು ಹಿಡಿಯೋದು ತಡೆ ಇವನ್ನ ನಂಬರ್ ನಾನು ನನ್ನ ಫೋನಿಗೆ ವಾಟ್ಸಪ್ಪಿಗೆ ಕಳಿಸ್ತೆ ಗೊತ್ತಾಗುತ್ತಲ್ಲ. ಬೇಡಿಕೆದಳೈತಿ ಏನು ಮಾಡಬೇಕು? ತಡಿ ಇಲ್ಲೇ ಇಡ್ಲಿ ಐತಿ ಇಡ್ಲಿ ತೊಗೊಂಡು ಗಾಡಿ ಮೇಲೆ ಬರೆದು ಬಿಡ್ತೇನೆ. ಈಗೇನು ಇಲ್ಲ ಹೋಗಂಗಿಲ್ಲ. ಇವ ಯಕ್ಕ ಇವ ನೀರು ಕೂಡ ಅಯ್ಯೋ ದೇವ್ರ ಯಕ್ಕ ಮಧ್ಯಾಹ್ನದಾಗ ಯಾರ್ದಂತ ನೋಡ್ತೀನಿ. ಆದ್ರೆ ಈ ನಂಬರ್ ಅಂಕರು ನಮ್ಮ ನೆಗೆನ್ಯಾರ ಅಂಕರು ಅಲ್ಲಿ ಹೋಗು ನನಗೆ ಅವ್ರ ಮ್ಯಾಗ ಸಂಶಯ ಇತ್ತು. ಇರಲಿ ಇವು ಯಾವಂತ ಚೆಕ್ ಮಾಡಿಸ್ದೆ ಆತಿನ ಮಕ್ಕ ತಗೊಂಡು. ಯಕ್ಕ ಹೋಗು ಶಾಂಪು ತರ್ಬಾ. ಯಕ್ಕ ಈಗ ನನ್ನ ಫೋನ್ ಇಲ್ಲೇ ಬಿಟ್ಟು ಹೊಂಟಿದ್ನಿ ಎಲ್ಲಿಯವ ನಾನು. ಭಾಳ ಚಾಲಾಕಿ ಹೆಂಗಸದಾಳ ಈಕೆ ಏನೋ ಒಂದು ಹುನ್ನಾರ ಹಾಕ್ಕೊಂಡು ಬಂದಾಳ. ಮೊದ್ಲೇಗ ಇದನ್ನು ಬಿಟ್ಟು ಫೋನ್ ಹಚ್ತೀನಿ ಆ ನಂಬರಿಗೆ ಅಷ್ಟು ನಂಬರ್ ಪೇಡ್ ಮಾಡ್ಕೊಂತೀನಿ ತಡಿ. ಇನ್ನೇ ಈಗ ಮಾತಾಡೋಣ ಇದೇ ನಂಬರಿಗೆ ಫೋನ್ ಹಚ್ತೀನಿ. ಅಯ್ಯಯ್ಯ ಸ್ವಿಚ್ ಆಫ್ ಅಂತ ಬರಕತ್ತೈತಿ. ಇನ್ನೊಂದು ನಂಬರಿಗೆ ಹಚ್ತೀನಿ ತಡಿ. ಇದು ಸ್ವಿಚ್ ಆಫ್ ಅಂತ ಬರ್ತೈತಿ. ಇದೇನು ಎಲ್ಲ ನಂಬರ್ನು ಸ್ವಿಚ್ ಆಫ್ ಅಂತ ಬರ್ತಾವ. ಈ ಸ್ವಿಚ್ ಆಫ್ ಆದ್ರೆ ಏನಾಯ್ತು ಹಿಂದೆಗಡೆ ಸ್ವಿಚ್ ಆನ್ ಆಗಿರ್ತಾವಲ್ಲ. ಯಕ್ಕ ನೀ ಬೆರಿಕಿದೆ ಅನ್ನೋದು ನನಗೆ ಗೊತ್ತೈತಿ ಯಕ್ಕ ನೀ ಇಂಥದ್ದು ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಚಾಲಾಕಿದ್ದೀನಿ ಅದಕ್ಕೆ ಅವು ಎಲ್ಲ ನಂಬರ್ ಸ್ವಿಚ್ ಆಫ್ ಇರ್ತಾವೆ ಯಕ್ಕ. ನಿನ್ನ ಮುಂದೆ ಆಟ ನಡೆಯಂಗಿಲ್ಲವ ಈ ರತ್ನಿ ಮುಂದೆ. ನಾನು ರಂಗೋಲಿ ಬಿಡ್ಕೊಂಡು ರಂಗೋಲಿ ಬಿಡ್ಸಾಕಿದ್ದೀನಿ.